ನಾನು ಎಂಬ ಅಹಂಕಾರ, ನಾನು ಹೇಳಿದ್ದೇ ಸರಿ, ನಂದು ಸ್ಯಾಟಲೈಟ್ ಚಾನಲ್ ಇದೆ, ನಾನು ಏನು ಬೇಕಾದರೂ ಮಾತಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು, ಈ ರೀತಿಯಾದಂತಹ ಮನೋಭಾವ ಇರುವಂತಹ ಕಳೆದ ವಾರ BTV ಅವರು ರೋಲ್ ಕಾಲ್ಗೆ ಇಳಿದಿದ್ರು ಅಂತೇಳಿ FIR ಆಗಿದ್ರ ವಿಚಾರ ನಾವು ಮಾತಾಡಿದ್ವಿ. ಇವತ್ತು ಪವರ್ ಟಿವಿಯ ರಾಕೇಶ್ ಶೆಟ್ಟರಿಗೆ ಜೈಲು ಶಿಕ್ಷೆಯನ್ನು ವಿಧಿಸಿ ಕೋರ್ಟ್ ಆದೇಶ ಕೊಟ್ಟಿದೆ. ಕನ್ನಡದಲ್ಲಿ ಇರುವುದೇ ಬೆರಳಿಕೆಯಷ್ಟು ಸ್ಯಾಟಲೈಟ್ ಚಾನಲ್ಗಳು. ಇವರುಗಳು ಮಾಡ್ತಾ ಇರುವಂತಹ ಕೆಲಸಕ್ಕೆ ಎಲ್ಲ ಪತ್ರಕರ್ತರಿಗೂ ಸಹ ಒಂದು ಕಪ್ಪು ಚುಕ್ಕೆ ಬರ್ತಾ ಇದೆ. ನಾನು ಹೇಳಿದ್ದೇ ಸರಿ ಅನ್ನೋ ರೀತಿ ಆ ಮನೋಭಾವನೆಯನ್ನು ಬಿಡಿ. ಬಹಳಷ್ಟು ಜನ ನನಗೆ ಹೇಳ್ತಾರೆ, ವಿಶ್ವೇಶ್ವರ ಭಟ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಕ್ಷಮಿಸಿ 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 ಅಂತೇಳಿ. ನೀವು ವಿಶ್ವೇಶ್ವರ ಭಟ್ರಿಗೆ 4 ಅಕ್ಷರ ಬರೆಯೋದಕ್ಕೆ ಬರಲ್ಲ, ಅವರ ಕಾಲಿನ ಧೂಳಕ್ಕೂ ಸಮಯ ಇಲ್ಲ ಅಂತ ಹೇಳ್ತಾರೆ. ಸತ್ಯವನ್ನ ಮಾತಾಡಿದ್ರೆ ಅವರ ಬೆಂಬಲಿಗರು ಈ ರೀತಿ ಮಾತನಾಡ್ತಾರೆ. ನಾವು ಹೇಳಿದ್ದೇನು, ವಿಶ್ವೇಶ್ವರ ಭಟ್ರಂತಹ ಅನುಭವಿ ಪತ್ರಕರ್ತರು, ಸಂಪಾದಕರುಗಳು ತಪ್ಪು ಮಾಡಬಾರ್ದು ಅಂತಲ್ಲ, ತಪ್ಪು ಮಾಡ್ತಾರೆ. ಆದರೆ ಗೊತ್ತಿದ್ದು ತಪ್ಪು ಮಾಡ್ತಾರಲ್ಲ. ನಾನು ಅದರಲ್ಲಿ ಹೇಳಿದ್ದೇನು, ವಿಶ್ವೇಶ್ವರ ಭಟ್ಟರು ವಕೀಲರ ಮುಂದೆ ಕ್ಷಮಿಸಿ ಕ್ಷಮಿಸಿ ಅಂತ ಕೇಳಿದ್ರು ಅಂತ ಹೇಳಿದೆ. ನಾನು ಹೇಳಿದ್ದೇನು, ಕರ್ನಾಟಕ ಸರ್ಕಾರದಿಂದ ಜಾಹೀರಾತು ತೆಗೆದುಕೊಳ್ತಾ ಇದ್ದಾರೆ, ಸರ್ಕಾರಿ ಜಾಹೀರಾತು ತಗೊಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅಂತ ಕೇಳಿ ಲೆಟರ್ ಬರೆದಿದ್ದೀನಿ, ಉತ್ತರ ಕೊಟ್ಟಿಲ್ಲ. ವರ್ಷಕ್ಕೆ 2 ಕೋಟಿ ರೂಪಾಯಿ ಜಾಹೀರಾತು ತಗೊಳ್ತಾ ಇದ್ದಾರೆ. ವಿಶ್ವವಾಣಿ ಪತ್ರಿಕೆ ಎಲ್ಲೆಲ್ಲಿ ಪ್ರಿಂಟ್ ಆಗುತ್ತೆ ಅದರ ಮಾಹಿತಿ ಕೊಡಿ ಅಂತೇಳಿ ಆ ವಿಡಿಯೋದಲ್ಲಿ ಉಲ್ಲೇಖ ಮಾಡಿದ್ದೀನಿ. ಈ ರಾಜ್ಯದ ಒಬ್ಬ ಪ್ರಜೆಯಾಗಿ, ತೆರಿಗೆದಾರನಾಗಿ ನಾನು ನನ್ನ ತೆರಿಗೆ ಹಣದಿಂದ ಜಾಹೀರಾತು ತಗೊಳ್ತಾ ಇರೋರಿಗೆ ನಾನು ಪ್ರಶ್ನೆ ಮಾಡಬಾರ್ದಾ? ವಾರ್ತಾ ಇಲಾಖೆಯವರು ಕೊಟ್ಟಿರೋಲ್ಲ ಮಾಹಿತಿಯ ಪ್ರಕಾರ 2,08,00,000 ರೂಪಾಯಿ ಪ್ರತಿ ವರ್ಷ ಅವರು ತಗೊಳ್ತಾ ಇದ್ದಾರೆ ಅಂತ. ಈ ವಿಚಾರವನ್ನು ಮಾತಾಡಿದಾಗ ಅವರ ಬೆಂಬಲಿಗರು ನಡ್ಕೊಳ್ತಾ ಇರುವಂತಹ ರೀತಿ ಆ ರೀತಿ ಇತ್ತು, ಆ ಕಮೆಂಟ್ಗಳು ಆ ರೀತಿ ಇತ್ತು. ರಾಕೇಶ್ ಶೆಟ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ರಾಕೇಶ್ ಶೆಟ್ಟರ್ನ ಒಂದು ಸಾರಿ ಅವರ ಮಗ ಮತ್ತು ಯಡಿಯೂರಪ್ಪನವರು ಬ್ಲ್ಯಾಕ್ ಮಾಡಿಸಿದ್ರು ಅಂತಂದಾಗ ನಾವೇ ಮುಂದೆ ನಿಂತು ರಾಕೇಶ್ ಶೆಟ್ಟರ್ ಪವರ್ ಟಿವಿಯ ಬಗ್ಗೆ ಪ್ರಚಾರ ಮಾಡಿದ್ವಿ, ಅವರ ಬೆಂಬಲಕ್ಕೆ ನಿಂತಿದ್ವಿ. ರಾಕೇಶ್ ಶೆಟ್ಟರು ಯಾವಾಗ ಸೌಜನ್ಯ ಪ್ರಕರಣವನ್ನು ತೆಗೆದುಕೊಂಡು ಬೆಂಗಳೂರಿನಲ್ಲಿ ಧರ್ಮ ಸಂರಕ್ಷಣೆ ಸಭೆ ಮಾಡ್ತೀನಿ ಅಂತೇಳಿ ಅಲ್ಲಿ V2 ಸೂರ್ಯ ಎಂಬ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು, ಯೂಟ್ಯೂಬರ್ನ ಕರ್ಕೊಂಡು ಬಂದು 50 ಲಕ್ಷ ರೂಪಾಯಿ ಆರೋಪ ಮಾಡಿದಾದ ಮೇಲೆ ಕಾರ್ಕಳದಲ್ಲಿ ಹೋಗಿ ಸ್ಟೇಜ್ ಮೇಲೆ ಹೆಣ್ಣು ಮಕ್ಕಳನ್ನು ಹೀನಾಮಾನವಾಗಿ ಬೈದಂತಹ ರಾಕೇಶ್ ಶೆಟ್ಟರು ಕಮಾಟಿಪುರದ ಕಾಮಾಕ್ಷಿ ಅಂತ ಹೇಳಿದ್ದಂತಹ ಕುಸುಮಾವತಿಯವರನ್ನು ಉಲ್ಲೇಖ ಮಾಡಿದ್ದಂತಹ ಮತ್ತು ಪ್ರಸನ್ನ ರವಿಯವರನ್ನ ಉಲ್ಲೇಖ ಮಾಡಿ ಹೆಣ್ಣು ಮಕ್ಕಳಿಗೆ ಅವಹೇಳನ ಮಾಡಿದ್ದನ್ನು ನಾವು ಖಂಡಿಸಿದ್ವಿ. ಸ್ಟುಡಿಯೋದಲ್ಲಿ ಕೂತ್ಕೊಂಡು ರೆಪೀಸ್ಟ್ ಕಾಮಾಕ್ಷಿ ಅಂತೇಳಿ ಎಪಿಸೋಡ್ ಮಾಡಿದಾಗ ನಾವು ಖಂಡಿಸಿದ್ವಿ. ಸೌಜನ್ಯ ಪ್ರಕರಣವನ್ನು ದಾರಿ ತಪ್ಪಿಸೋದಕ್ಕೆ ಹೋಗಿ ನಾನೇನೋ ಮಾಡಿಬಿಡ್ತೀನಿ, ಕ್ಷಮಿಸು ಸೌಜನ್ಯ ಮಾಡ್ತೀನಿ ಅಂತ ಹೋದಾಗ ನಾವು ಖಂಡಿಸಿದ್ವಿ. ಇದೆಲ್ಲದರ ಪ್ರತಿಫಲ, ಇದು ಎಲ್ಲದರ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಆ ಹೋರಾಟಗಾರರನ್ನು, ಯೂಟ್ಯೂಬರ್ಸ್ಗಳನ್ನು ಇವರು ಯಾವ್ಯಾವ ರೀತಿ ನಡೆಸ್ಕೊಂಡ್ರು, ಅವ್ರ ಚಾನಲಲ್ಲಿ ಯಾವ ರೀತಿ ಮಾತಾಡಿದ್ರು ಅನ್ನೋದಕ್ಕೆ ನಾವು ಇವತ್ತು ನೆನಪು ಮಾಡಿಕೊಳ್ಬೇಕು ಸ್ನೇಹಿತರೆ. ಒಂದು ಜವಾಬ್ದಾರಿಯುತವಾದಂಥ ಸ್ಯಾಟಲೈಟ್ ಚಾನಲ್ಗಳು ಅಂತಂದರೆ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ. ದಿನಪತ್ರಿಕೆಗಳು ಅಂದರೆ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ. ಅಂತಹ ಅವಕಾಶ ಸಿಕ್ಕಿದಾಗ ಜನರಿಗೋಸ್ಕರವಾಗಿ, ವೀಕ್ಷಕರಿಗೋಸ್ಕರವಾಗಿ ಏನಾದರೂ ಒಳಿತನ್ನು ಕೊಡಬೇಕು. ಇವತ್ತು ಪವರ್ ಟಿವಿಯ ರಾಕೇಶ್ ಶೆಟ್ಟರ್ ಮೇಲೆ ರವಿಕಾಂತೇಗೌಡರು, IPS ರವಿಕಾಂತೇಗೌಡರು ಕೋರ್ಟ್ನಲ್ಲಿ ದೂರನ್ನು ದಾಖಲಿಸಿದ್ರು. ಆ ದೂರನ್ನು ಕೋರ್ಟ್ ಆರ್ಡರ್ ಇದ್ರೂ ಸಹ ಅದನ್ನು ಉಲ್ಲಂಘನೆ ಮಾಡಿ ಎಪಿಸೋಡನ್ನು ಮಾಡಿದ್ರಿಂದ ಈಗ 3 ತಿಂಗಳ ಶಿಕ್ಷೆಯನ್ನು ವಿಧಿಸಿದೆ. ಆ ಕೇಸಿಗೆ ಉಲ್ಲಂಘನೆ ಮಾಡಿದ್ದಕ್ಕೆ 3 ತಿಂಗಳ ಶಿಕ್ಷೆಯನ್ನು ವಿಧಿಸಿದೆ. ಇವರು ಏನಂತ ತಿಳ್ಕೊಂಡಿದ್ದಾರೆ, ಇವರು ಏನಂತ ನಾನೇ ಎಲ್ಲದಕ್ಕೂ ಅಹಂ ಬ್ರಹ್ಮಾಸ್ಮಿ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇರುವಂತಹ ಪತ್ರಕರ್ತರಿಗೆ, ಸ್ಯಾಟಲೈಟ್ ಚಾನೆಲ್ಗಳಿಗೆ, ಇನ್ಕ್ಲೂಡಿಂಗ್ ನನಗೂ ಸಹ ಅನ್ವಯಿಸುತ್ತೆ. ನಾವು ಏನೇ ಮಾತಾಡಬೇಕಾದ್ರೆ ಗೌರವದಿಂದ ಮಾತನಾಡಬೇಕು, ಗೊತ್ತಿರುವಂತಹ ಮಾಹಿತಿಗಳನ್ನು ಜನರಿಗೆ ತಿಳಿಸುವಂತಹ ಪ್ರಯತ್ನ ಮಾಡಬೇಕೇ ಹೊರತು ಈ ರೀತಿಯಾಗಿ ಸ್ಯಾಟಲೈಟ್ ಚಾನೆಲ್ ಇದೆ, BTV ಅವರು ಮಾಡಿದ್ರಲ್ಲ, BTV ಅವರು ಮಾಡಿ FIR ಹಾಕಿಸ್ಕೊಂಡ್ರಲ್ಲ, ರೋಲ್ ಕಾಲ್ಗೆ ಹೋಗಿರೋವಂಥ ವಿಚಾರ FIR ಮಾಡಿಸ್ಕೊಂಡ್ರಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನೇ ರೋಲ್ ಕಾಲ್ ಮಾಡಕ್ಕೆ ಹೋಗಿದ್ದಂತಹ BTV ಅವ್ರ ಮೇಲೆ FIR ಆಯಿತು.
ನಾವೇ ಸುದ್ದಿ ಮಾಡಿದ್ವಿ. ಇವತ್ತು ಪವರ್ ಟಿವಿಯ ರಾಕೇಶ್ ಶೆಟ್ಟರಿಗೆ ಬಹಳಷ್ಟು FIRಗಳಿದೆ, ಅವ್ರ ಮೇಲೆ ಬಹಳಷ್ಟು FIRಗಳಿದೆ. ಇದೆಲ್ಲವೂ ಸಹ ಹೆಣ್ಣು ಮಕ್ಕಳ ಶಾಪ ಅಂತ ಹೇಳ್ತೀನಿ. ಆ 13 ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವಂತಹ ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕಾದಂಥ ಸ್ಯಾಟಲೈಟ್ ಚಾನೆಲ್ಗಳು ಯಾರನ್ನೋ ಉಳಿಸೋದಕ್ಕೋಸ್ಕರವಾಗಿ ಯಾರೋ ಒಬ್ಬ ಅತ್ಯಾಚಾರ ಮಾಡಿ ಎಲ್ಲೋ ತಲೆಮರೆಸ್ಕೊಂಡಿರುವಂಥವರ ಪರವಾಗಿ ನಿಲ್ಲುವಂಥ ಸ್ಯಾಟಲೈಟ್ ಚಾನೆಲ್ಗಳು ನೋಡಿ ಯಾವ್ಯಾವ ರೀತಿ ಬರ್ತಾ ಇದೆ. ನಾನು ಹಿಂದೆ TRP ವಿಚಾರದಲ್ಲೂ ಮಾತಾಡಿದ್ದೆ. ಯಾವ ವಿಚಾರವನ್ನು ಇಟ್ಕೊಂಡು ನಾವು ಏನು ಮಾತಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲದೆ ಜವಾಬ್ದಾರಿಯುತವಾದಂತಹ ಪತ್ರಿಕೋದ್ಯಮದಲ್ಲಿ ಈ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನು ಯಾರನ್ನೋ ಉಳಿಸ್ಲಿಕ್ಕೆ ಹೋದಾಗ ಈ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ. ಇದು ಪ್ರತಿಯೊಬ್ಬ ಪತ್ರಕರ್ತನಿಗೂ ಒಂದು ಪಾಠ ಆಗಬೇಕು. ರವಿಕಾಂತೇಗೌಡರು ಏನು ಕೇಸನ್ನು ಹಾಕಿದ್ದಾರೆ, ರವಿಕಾಂತೇಗೌಡರು ಏನು ಇವತ್ತು ಅವರು ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಸಾಕ್ಷಿಗಳನ್ನು ಒದಗಿಸಿದ್ದಾರೆ. ಆ ಸಾಕ್ಷಿಗಳ ಅನ್ವಯ ಇವತ್ತು ಕೋರ್ಟ್ ಆದೇಶ ಮಾಡಿದೆ, 3 ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ನಾವು ಪವರ್ ಟಿವಿಯವರಾಗಿರ್ಬೋದು, ಸುವರ್ಣ ವಾಹಿನಿ ಆಗಿರ್ಬೋದು, ರಿಪಬ್ಲಿಕ್ ಕನ್ನಡ ಆಗಿರ್ಬೋದು, ಪಬ್ಲಿಕ್ ಟಿವಿ ಆಗಿರ್ಬೋದು, TV9 ಆಗಿರ್ಬೋದು, ಎಲ್ಲರಿಗೂ ಹೇಳ್ಕೊಳ್ಳೋದು ಇಷ್ಟೇ, ದಾರಿ ತಪ್ಪಿಸುವಂತಹ ಕೆಲಸ ಮಾಡಬೇಡಿ. ಕನ್ನಡದಲ್ಲಿ ಇರುವುದೇ ಬೆರಳೆಣಿಕೆಯಷ್ಟು ಸ್ಯಾಟಲೈಟ್ ಚಾನೆಲ್ಗಳು. ರಾಕೇಶ್ ಶೆಟ್ಟರಿಗೆ ಭಾಳಷ್ಟು ಸಾರಿ ಅವರ ತಪ್ಪುಗಳನ್ನು ಹೇಳುವಂತಹ ಕೆಲಸ. ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ಹೋಗಿ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ಫೋಟೋ ವಿಡಿಯೋ ಮಾಡಬಾರ್ದು ಅಂತೇಳಿ ಒಂದು ನಿರ್ಬಂಧ ಇದೆ. ಆ ನಿರ್ಬಂಧವನ್ನು ಮೀರಿ ಅಲ್ಲಿ ಹೋಗಿ ವಿಡಿಯೋ ಮಾಡಿ ಹಾಕ್ತಾರೆ ಅಂತಂದಾದರೆ ಅವತ್ತೇ ನಾವು ಹೇಳಿದ್ವಿ ಅವರ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯಿತು ಅಂತ. ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ಇವರು ವಿಡಿಯೋ ಮಾಡಿದಾಗೆ ಅವತ್ತು ಅಕ್ಷರ ಮೀಡಿಯಾ ಸುದ್ದಿ ಮಾಡಿತ್ತು ಇವರ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯಿತು ಅಂತ. ಅವತ್ತಿನಿಂದ ಪ್ರಾರಂಭ ಆಯಿತು. ಸೌಜನ್ಯ ಎಂಬ ಶಕ್ತಿಯನ್ನು ಅರ್ಥಕೊಳ್ಳಲಾದಂತಹ ಪವರ್ ಟಿವಿಯವರಿಗೆ ಅವತ್ತಿನಿಂದ ಪ್ರಾರಂಭ ಆಯಿತು. ಇವತ್ತು ಸಹ ಅದು ಬೆನ್ನು ಹತ್ತಿದೆ. ಇದನ್ನು ವಾಸ್ತವ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆಯಾ ಹೊರತು ಯಾರನ್ನು ತೇಜೋವಧೆ ಮಾಡುವಂಥದ್ದಲ್ಲ. ನೀವು ದಾರಿ ತಪ್ತಾ ಇದ್ದೀರಿ. ಸ್ಯಾಟಲೈಟ್ ಚಾನಲ್ಗಳೇ ಸರಿದಾರಿಗೆ ಬನ್ನಿ ಅಂತ ಹೇಳ್ತಾ ಇದ್ದೀವಿ. ರೋಲ್ ಕಾಲ್ ಮಾಡಿಕೊಂಡು ಮನಸ್ಸನ್ನು ಕಲುಷಿತಗೊಳಿಸ್ಕೊಳ್ಳೋದಕ್ಕಿಂತ ಪ್ರಾಮಾಣಿಕವಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ವಿ ಹೊರತು ಯಾರನ್ನೂ ಮೆಚ್ಚೋದಕ್ಕೆ. ಇವತ್ತು ನೋಡ್ರಿ, ಅಜಿತ್ ಹನುಮಕ್ಕನವರ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಿಕೇತ್ ರಾಜ್ ಹೇಳ್ತಾರೆ, ಅರುಣ್ ಹೇಳ್ತಾರೆ, ಸಂತೋಷ್ ಲಾಡ್ ಹೇಳ್ತಾರೆ, ಇವರೆಲ್ಲರೂ ಸಹ ಅವ್ರ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅವ್ರಿಗೆ ಪಾಠ ಹೇಳ್ಕೊಡುವಂಥ ಸ್ಥಿತಿ ಬಂದಾಗ ಒಬ್ಬ ಪತ್ರಕರ್ತನಾಗಿ ಒಬ್ಬ ಸಂಪಾದಕ ಈ ರೀತಿಯಾದಂತಹ ವಿಚಾರಗಳನ್ನು ಕೇಳಬೇಕಾದ್ರೆ ನಾವು ಅವ್ರಿಗೆ ಹೇಳ್ಬೇಕಲ್ಲ, ಸರಿದಾರಿಗೆ ಬನ್ನಿ ಅಜಿತ್ ಹನುಮಕ್ಕನವರೇ ಅಂತ ಹೇಳ್ಬೇಕಲ್ಲ ನಾವು. ಪವರ್ ಟಿವಿಯ ರಾಕೇಶ್ ಶೆಟ್ಟರ್ ಇನ್ನು ಮುಂದಾದರೂ ಬುದ್ಧಿ ಕಲ್ತ್ಕೊಳ್ಳಿ ಅಂತ ಹೇಳ್ಬೇಕಲ್ಲ ನಾವು. ಇದು ಹೇಳ್ದೆ ಹೋದರೆ ನಮಗೆ ನಾವೇ ಆತ್ಮವಂಚನೆ ಮಾಡ್ಕೊಂಡಂಗೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.